ಹೋವರಿದೆ ಅಂತಾರೆ, ಯಾಕಂದ್ರೆ ತಾವು ಕಳೆದ ಬಾರಿ ಖಂಡಿತವಾಗ್ಲಿ ಇವತ್ತು ನೋಡಿ ಕಲಿಯುಗ ಪ್ರತ್ಯಕ್ಷ ದೈವ. ಇವತ್ತು ತಿರುಪತಿ ವೆಂಕಟರಮಣ ಮತ್ತು ಕಲಿಯುಗದಲ್ಲಿ ನಮ್ಮ ನಡುವೆನೆ ಓಡಾಡುವಂಥ ದೇವರು ಅಂತಂದ್ರೆ ಆಂಜನೇಯ ಸ್ವಾಮಿ. ಸೊ ಬ್ರಹ್ಮದೇವರೇ ಆಂಜನೇಯ ಸ್ವಾಮಿಗೆ ಚಿರಂಜೀವಿಗಳಾಗಿ ಆಶೀರ್ವಾದ ಮಾಡಿ ಇಡೀ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ. ನಾವು ಏನೇ ಕೇಳಿದ್ರು ಕೂಡ ಅದನ್ನ ಕಿವಿಗೆ ಹಾಕೊಂಡು ಆಶೀರ್ವಾದ ಮಾಡೋ ದೇವರು ಅಂತೇಳಿ ಎಲ್ಲರ ನಂಬಿಕೆ. ರಾಮ ಜನ್ಮಭೂಮಿಗೆ ಕೊಟ್ಟಷ್ಟು ಪ್ರಯಾರಿಟಿನ ನೋಡಿ ಹೇಳ್ತೀನಿ. ಇವತ್ತು ಈಗಾಗಲೇ 200 ಕೋಟಿ ಅನುದಾನ ಏನಿತ್ತು 21 ಕೋಟಿಯಲ್ಲಿ ತಾವು ನೋಡ್ಬೋದು, ಮಾಧ್ಯಮದವರೆಲ್ಲ ಕೂಡ ಇಲ್ಲಿ ಬಂದಿದ್ದೀರಾ. 3 ಡಾರ್ಮೆಟ್ರಿ ಫೆಸಿಲಿಟೀಸ್ ಆಲ್ರೆಡಿ ವರ್ಕ್ ಶುರು ಆಗಿದೆ, ಬಹಳ ವಿಜೃಂಭಣೆಯಿಂದ ಆಗ್ತಾ ಇದೆ. ಶಾಪಿಂಗ್ ಕಾಂಪ್ಲೆಕ್ಸ್ ಆಗ್ತಾ ಇದೆ, ಶೌಚಾಲಯಗಳಾಗ್ತಾ ಇದೆ ಮತ್ತು ಲ್ಯಾಂಡ್ ಅಕ್ವಿಸಿಷನ್ 60 ಕೋಟಿ ಅಮೌಂಟ್ ಸೀಮಿತ ಮಾಡಿದ್ದಾರೆ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ 40 ಕೋಟಿ ಹಣ ಬಂದಿದೆ. ನಾನು ಈಗಾಗಲೇ ಹೇಳಿದ್ದೇನೆ, ಗಂಗಾವತಿ ಬಸ್ ಸ್ಟ್ಯಾಂಡ್ ಇಂದ ಹಿಡಿದು ಈ ಕಡೆ ನಮ್ಮ ಹೈವೇಯಿಂದ ಹಿಡಿದು ನಮ್ಮ ಇಡೀ ಅಂಜನಾದ್ರಿಗೆ ಸುತ್ತಮುತ್ತಲಿನ ಎಲ್ಲಾ ರಸ್ತೆಗಳಲ್ಲೂ ಕೂಡ ಶಾಶ್ವತವಾದ ವಿದ್ಯುತ್ ದೀಪಾಲಂಕಾರ ಮಾಡೋದ್ರ ಜೊತೆಗೆ ಒಳ್ಳೆ ಸುಸಜ್ಜಿತವಾದ ರಸ್ತೆ ನಿರ್ಮಾಣ ಕೂಡ ಇನ್ನೊಂದು 5-6 ತಿಂಗಳಲ್ಲಿ ಪೂರ್ತಿ ಆಗುತ್ತೆ. ಅದನ್ನು ನೀವು ನೋಡ್ತೀರಿ. ಹಿಂದುತ್ವದ ಅಜೆಂಡಾದೊಂದಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿಜೆಪಿ ರಾಮ ಜನ್ಮಭೂಮಿಗೆ ಕೊಟ್ಟ ಪ್ರಯಾರಿಟಿನ ಅಂಜನಾದ್ರಿಗೆ ಕೊಡುತ್ತೆ ಅನ್ನೋ ವಿಶ್ವಾಸ ಇದೆ ಸರ್. ನನಗೆ ವಿಶ್ವಾಸ, ವರ್ಷದಲ್ಲಿ ಸಾಕಷ್ಟು ಕೆಲಸ ಮಾಡಬಹುದಾಗಿತ್ತು. ನಾನು ಈ ಸಂದರ್ಭದಲ್ಲಿ ರಾಜಕೀಯದ ಮಾತು ನಾನು ಮಾತಾಡೋದಕ್ಕಿಂತ ಕೂಡ ಮತ್ತೆ ಅದಕ್ಕೆ ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು 100ಕ್ಕೆ 100 ಇದು ಜನರ ಅಪೇಕ್ಷೆ, ಭಕ್ತಾದಿಗಳ ಅಪೇಕ್ಷೆಯಂತೆ ಖಂಡಿತವಾಗ್ಲೂ ಕೂಡ ಈ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ರಾಷ್ಟ್ರಕ್ಕೆ ಒಳ್ಳೇದಾಗಬೇಕನ್ನೋದು, ಲೋಕ ಕಲ್ಯಾಣ ಆಗ್ಬೇಕನ್ನೋದು ಪ್ರಾರ್ಥನೆ.